ಏನೋ ರೇಷ್ಮೆ ಕೃಷಿ ಮಾಡೋದು ಅಷ್ಟೊಂದು ಈಸಿನಾ? ವೀಕ್ಷಕರೇ, ನಿನ್ನೆ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ರೇಷ್ಮೆ ಕೃಷಿಯಲ್ಲಿ ಆಗುವಂತಹ ಕೆಲವೊಂದಿಷ್ಟು ಬೆಳವಣಿಗೆಗಳೇನು ಅನ್ನೋದನ್ನ. ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಂಬರೋಣ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಬಹುದು, ಕಳೆದ ಒಂದು 4-5 ವರ್ಷಗಳ ಹಿಂದೆ ನಮ್ಮ ಶಿಡ್ಲಘಟ್ಟ ಅತಿ ಹೆಚ್ಚು ರೇಷ್ಮೆ ಉತ್ಪಾದನೆಯಲ್ಲಿ ಹೆಸರುವಾಸಿ ಆಗಿರ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ. ಅಂದ್ರೆ ರೇಷ್ಮೆ ನಾಡು ರಾಮನಗರ ಅಂತ ನಾವು ಕರೀಬಹುದು. ಆದ್ರೆ ಅತಿ ಹೆಚ್ಚು ರೇಷ್ಮೆ ಗೂಡನ್ನ ಪ್ರೊಡಕ್ಷನ್ ಮಾಡ್ತಾ ಇದ್ದಿದ್ದು ನಮ್ಮ ಶಿಡ್ಲಘಟ್ಟ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ರೀಸೆಂಟ್ ಡೇಸ್ ಅಲ್ಲಿ ನಾವು ನೋಡೋದಾದ್ರೆ ಅದರಲ್ಲಿ ಒಂದು 60% ಜನ ಕಡಿಮೆ ಆಗಿರ್ತಕ್ಕಂಥದ್ದು. ಅಂದ್ರೆ ಈ ತರಕಾರಿ, ಹೂ, ಈ ರೀತಿಯ ಒಂದು ಬೆಳೆಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿರ್ತಕ್ಕಂಥದ್ದು ನಮ್ಮ ರೈತರು. ಇದಕ್ಕೆ ಒಂದು 60% ಜನ ಈ ರೀತಿ ಬೇರೆ ಬೇರೆ ಬೆಳೆಗಳಿಗೆ ಹೋಗಿದ್ದಾರೆ. ಅದರ ಜೊತೆಗೆ ಒಂದು 15-20% ಜನಕ್ಕೆ ಅನಿವಾರ್ಯವಾಗಿ ರೇಷ್ಮೆ ಕೃಷಿಯನ್ನ ಬಿಡುವಂತ ಪರಿಸ್ಥಿತಿ ಆಗಿರ್ತಕ್ಕಂಥದ್ದು. ಕಾರಣ ಏನಪ್ಪಾ ಅಂದ್ರೆ, ಈ ಅಕ್ಕಪಕ್ಕ ತರಕಾರಿ ಅಥವಾ ಫ್ಲವರ್ಸ್ ಈ ರೀತಿ ಬೆಳೆಗಳಿಟ್ಟಾಗ 99.9% ಪಾಯ್ಸನ್ ಆಗುವಂತ ಒಂದು ಚಾನ್ಸಸ್ ಇದ್ದೇ ಇರುತ್ತೆ. ಆ ಒಂದು ಕಾರಣದಿಂದ ಅವರು ಸಹ ಹಿಪ್ಪನೇರಳೆ ಸೊಪ್ಪನ್ನ ತೆಗೆದಿರ್ತಕ್ಕಂಥದ್ದು, ರೇಷ್ಮೆ ಕೃಷಿಯಿಂದ ದೂರ ಇರ್ತಕ್ಕಂಥದ್ದು. ಇದು ಒಂದು ಭಾಗ. ನೆನ್ನೆ ವಿಡಿಯೋದಲ್ಲಿ ಕೆಲವರು ಕಮೆಂಟ್ ಮಾಡಿದ್ರೆ ರೇಷ್ಮೆ ಕೃಷಿಯನ್ನ ನಿಜವಾಗ್ಲೂ ಮಾಡಬಹುದು ಅಂತ. ನಾನು ಮಾಡಿ ಅಂತ ಹೇಳಲ್ಲ, ಮಾಡಬೇಡ ಅಂತ ಹೇಳಲ್ಲ, ನಿಮ್ಗೆ ರಿಯಾಲಿಟಿನ ಅರ್ಥ ಮಾಡಿಸ್ತೀನಿ. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಇವತ್ತು ಕಳೆದ ಒಂದು 4-5 ವರ್ಷ ಅಥವಾ ಒಂದು ದಶಕದ ಇದ್ದೇ ಇದ್ದಂತಹ ಪರಿಸ್ಥಿತಿಗೂ ಈಗಿರ್ತಕ್ಕಂಥ ರೇಷ್ಮೆ ಕೃಷಿಗೂ ತುಂಬಾ ವ್ಯತ್ಯಾಸಗಳಿದ್ದಾವೆ. ಅಫ್ಕೋರ್ಸ್ ಟೆಕ್ನಾಲಜಿ ತುಂಬಾ ಡೆವಲಪ್ ಆಗ್ತಾ ಇದೆ, ಒಪ್ಕೊಳ್ಳೋಣ. ಆದ್ರೆ ಇಲ್ಲಿ ಹಾರ್ಡ್ ವರ್ಕ್ ಅನ್ನೋದು 100% ಇರಲೇಬೇಕಾಗುತ್ತೆ. ಇಲ್ಲಿ ಸ್ಮಾರ್ಟ್ ವರ್ಕ್ ಎಷ್ಟು ಇಂಪಾರ್ಟೆಂಟು, ಹಾರ್ಡ್ ವರ್ಕ್ ಅದ್ರ 2ರಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಇವತ್ತಿನ ಒಂದು ಪರಿಸ್ಥಿತಿಗಳನ್ನ ನಾವು ಅರ್ಥ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಹಿಪ್ಪನೇರಳೆ ಸೊಪ್ಪಿಗೆ ಸೀಸನ್ ವೈಸ್ ರೋಗಗಳು ಬರ್ತಾ ಇದ್ದಾವೆ. ಆ ರೋಗಗಳನ್ನ ಮೇಂಟೈನ್ ಮಾಡುವಂತಹ ಐಡಿಯಾ ನಮ್ಗೆ ಬರಬೇಕು. ಎರಡನೇದು, ಕಳೆ ಸಮಸ್ಯೆ. ಮೇಜರ್ ಆಗಿ ಬರ್ತಕ್ಕಂಥ ಒಂದು ಸಮಸ್ಯೆ ಕಳೆ ಸಮಸ್ಯೆ ಈ ಒಂದು ಹಿಪ್ಪನೇರಳೆ ಸೊಪ್ಪಿಗೆ ಇರ್ತಕ್ಕಂಥದ್ದು. ಅದರ ಜೊತೆಗೆ ಸೊಪ್ಪು ಕಟ್ ಮಾಡೋದಕ್ಕೆ ಲೇಬರ್ ಸಮಸ್ಯೆ ಇರ್ತಕ್ಕಂಥದ್ದು. ಪ್ರತಿಯೊಂದು ಭಾಗದಲ್ಲೂ ಇದು ಮೇಜರ್ ಆಗಿರ್ತಕ್ಕಂಥದ್ದು. ನಿಮ್ಮ ಮನೆಯಲ್ಲೇ ಸೊಪ್ಪು ಕಟ್ ಮಾಡುವಂತ ವ್ಯವಸ್ಥೆ ಇದ್ರೆ ಮಾಡ್ಕೊಳ್ಬಹುದು. ಇಲ್ಲ ಅಂದ್ರೆ ನೀವು ಲೇಬರ್ ಮೇಲೆ ಡಿಪೆಂಡ್ ಆಗಿ ಕಂಪ್ಲೀಟ್ 80% ಲೇಬರ್, 20% ನೀವಿದ್ದೀರಾ ಅಂದ್ರೆ 100% ಕಷ್ಟ ಆಗ್ಬಿಡುತ್ತೆ.